ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅಂದ್ಕೊಂಡು ನನ್ನ ಇವತ್ತಿನ ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ. ನಾನು ಇವತ್ತು ಕ್ವಿಕ್ಕಾಗಿ ಆಮೇಲೆ ಹೆಲ್ದಿಯಾಗಿ ಇರೋವಂಥ ಒಂದು ರೆಸಿಪಿನ ಮಾಡ್ತಾಯಿದ್ದೆ. ಅದು ಏನು ಅಂತಂದರೆ ಪಾಲಕ್ ಆಮೇಲೆ ಹೆಸರು ಕಾಳು ಪಲ್ಯ ಅಂದರೆ ಒಂಥರ ಪೂರ್ತಿ ಪಲ್ಯನೂ ಅಲ್ಲ, ಈ ಕಡೆ ಸಾಂಬಾರು ಅಲ್ಲ, ಆ ಥರ ಮಾಡತ್ತೀನಿ. ಅಂದರೆ ಕ್ವಿಕ್ಕಾಗಿ ಆಗಬೇಕು, ತರಕಾರಿ ಎಲ್ಲ ಕಟ್ ಮಾಡೋಕೆ ನಮಗೆ ಟೈಮ್ ಇಲ್ಲ ಅಂತ ಹೇಳಿದಾಗ ನಾವು ಇದನ್ನು ಮಾಡ್ಕೋಬೋದು. ಇದಕ್ಕೆ ನಾನು ಹೆಸರು ಕಾಳು ಆಮೇಲೆ ಪಾಲಕ್ಕು ಆಮೇಲೆ ಟೊಮೆಟೊ ಮೂರನ್ನು ಕುಕ್ಕರಿಗೆ ಹಾಕಿ ಕುದಿಸಿ ಇಟ್ಕೊಂಡೇನಿ. ಲಂಚ್ ಬಾಕ್ಸಿಗೆಲ್ಲ ಹಾಕಾಕೂ ಲಘು ಆಗ್ಬೇಕು ನಮಗೆ ಅಂತ ಹೇಳಿದರೆ ನಾವು ಇದನ್ನು ಮಾಡ್ಕೋಬೋದು. ಹೆಲ್ದಿಯಾಗೂ ಇರ್ತೈತಿ, ಕ್ವಿಕ್ಕಾಗೂ ಇರ್ತೈತಿ. ಆ ಥರ ಲಂಚ್ ಬಾಕ್ಸು ಆಮೇಲೆ ಸಾಂಬಾರು ಆತ, ಪಲ್ಯನೂ ಆತ, ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಆಗ್ತೈತಿ. ಹಾಗಾಗಿ ನಾನು ಇವತ್ತು ಇದನ್ನು ರೆಡಿ ಮಾಡ್ಕೊಳತ್ತಿದ್ದೆ. ಅಂದ್ರೆ ಇವತ್ತು ಮನೆಯವರೆಲ್ಲ ಲಘು ಹೋಗೋದಿತ್ತು, ಹಾಗಾಗಿ ಲಘು ಆಗ್ಬೇಕಂತ ಹೇಳಿ ಮಾಡತ್ತಿದ್ದೆ. ಮತ್ತು ಇದನ್ನು ನಾನು ಮಗಳಿಗೂ ನಂದು 9 ತಿಂಗಳು ಮುಗಿದ ಈಗ 10 ಮಂತ್ ಏನು ಸ್ಟಾರ್ಟ್ ಆಗೈತಲ್ಲ ನನ್ನ ಮಗಳಿಗೆ, ಆಕೆಗೂ ನಾನು ಇದ್ರಾಗ ಹೆಂಗೋ ಅದು ಹೆಸರು ಕಾಳೆಲ್ಲ ಕುದಿಸಿದ್ದಿತ್ತಲ್ಲ ಅದನ್ನು ಸ್ಮ್ಯಾಶ್ ಮಾಡಿ ಆಕೆಗೂ ನಾನು ಇದನ್ನು ಕೊಡ್ತೀನಿ ಮಧ್ಯಾಹ್ನ ಊಟಕ್ಕೆ. ನೋಡಿ ಒಂದ್ಸಲ ಟ್ರೈ ಮಾಡಿ. ಇದಕ್ಕೇನು ಜಾಸ್ತಿ ಏನು ಬೇಡ, ನಾನು ಈರುಳ್ಳಿ ಎಲ್ಲ ಹಾಕೋದಿಲ್ಲ ಇದಕ್ಕೆ. ಬೆಳ್ಳುಳ್ಳಿ ಆಮೇಲೆ ಶುಂಠಿ ಕಟ್ ಮಾಡಿ ಹಾಕ್ಕೊಂಡು ಮಾಡ್ತೇನೆ ಅಷ್ಟೆ, ಮತ್ತು ಜಾಸ್ತಿ ಏನಿರೋದಿಲ್ಲ. ಆಮೇಲೆ ನಾನು ಡೈಲಿ ನಮ್ಮದು ನಾಷ್ಟ ರೊಟ್ಟಿ ಅದನ್ನು ನಾನು ರೆಡಿ ಮಾಡಿ ಇಟ್ಕೊಂಡೆ. ಆಮೇಲೆ ಇದು ರೊಟ್ಟಿ ಮಾಡೋಕ್ಕಂತ ಶುರು ಮಾಡಿದ್ದೆ. ರೊಟ್ಟಿ ಎಲ್ಲ ಮಾಡೋದೇನು ವಿಡಿಯೋ ಮಾಡ್ಕೊಂಡಿಲ್ಲ, ನಾನು ಇದಿಷ್ಟ ಮಾಡ್ಕೊಂಡಿದ್ದೇನೆ. ಆಮೇಲೆ ಮಗಳೆಲ್ಲ ಮಲ್ಕೊಂಡಿದ್ದಲ್ಲ, ಹಾಗಾಗಿ ಜಳಕ ಎಲ್ಲ ಮುಗಿಸ್ಕೊಂಡು ನಾಷ್ಟನೂ ಮಾಡಿದ್ರೆ ಆತಂತ ಹೇಳಿ ನಾನೇನು ಮಾಡಿದ್ದೆ, ಅಲ್ಲದ ಪಾಲಕ್ ಹೆಸರು ಕಾಳು ಪಲ್ಯ ಈ ಥರ ಆಗೈತೆ ನೋಡ್ರಿ. ಅದು ತೀರ ತೆಳ್ಳಗನೂ ಮಾಡ್ಕೊಂಡಿಲ್ಲ, ಆಮೇಲೆ ದಪ್ಪನೂ ಮಾಡಿಲ್ಲ. ಈ ರೀತಿ ಒಳಗೆ ಮಾಡಿಕೊಂಡು ಅದು ರೊಟ್ಟಿ ಕಾಂಬಿನೇಷನ್ ಒಳಗೆ ನಾವು ತಿನ್ನತ್ತಿದ್ವಿ. ಚಲೋ ಆಕ್ಕೈತಿ, ಆಮೇಲೆ ಕ್ವಿಕ್ಕಾಗಿನೂ ಆಕ್ಕೈತಿ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿರಿ. ಇದೆಲ್ಲ ಆದಮೇಲೆ ನಾಷ್ಟ ಆದಮೇಲೆ ನಮಗೊಂದು ಕಪ್ ಬೆಲ್ಲದ ಚಹಾ ಬೇಕು. ಬೆಲ್ಲದ ಚಹಾ ಮಾಡಿಕೊಂಡು ಕುಡಿದೆ. ಅಷ್ಟೊತ್ತಿಗೆ ಆಗಲೇ ಮಗಳು ಮಲ್ಕೊಂಡಿದ್ಲಲ್ಲ, ಸೌಂಡ್ ಮಾಡತ್ತಿದ್ಲ ಹೇಳಕ್ಕೆ. ಆಕೆ ಹೇಳ್ತಾಳೆ ಅಂಥೇಳಿ ಗೊತ್ತಾತ ನಮ್ದು. ಆದ್ರೇನ ಚಹಾ ನಾಷ್ಟ ಜಳಕ ಎಲ್ಲ ಆಗಿತ್ತು ಆಕೆ ಹೇಳೋದ್ರೊಳಗೆ. ಅದನ್ನೆಲ್ಲ ಮುಗಿಸ್ಕೊಂಡು ಇಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮಗಳು ಎದ್ಲು. ನಾನು ಒಂದು ಸ್ವಲ್ಪ ಚಹಾ ಕುಡ್ಕೊಂಡು ಕುಂತಿದ್ದೆ ರಿಲ್ಯಾಕ್ಸ್ ಅಂಥೇಳಿ. ಅಷ್ಟೊತ್ತಿಗೆ ಮಮ್ಮಿ ನೀ ಯಾಕೆ ಕುಂದಿರ್ತಿ, ಬಾ ತೊಗೊಬಾ ನನ್ನ ಅಂಥೇಳಿ ಸೌಂಡ್ ಮಾಡತ್ತಿದ್ಲ. ಮಾಡಿ ಎದ್ಲು. ಮಕ್ಕಳಾದ್ಮೇಲೆ ಹಂಗೆ ಅಲ್ರಿ, ಕುಂದ್ರಾಕೋ ಕೊಡೋಂಗಿಲ್ಲ, ನಿದ್ರಾಕೋ ಕೊಡೋಂಗಿಲ್ಲ. ಆರಾಮಾಗಿ ಊಟ ಮಾಡೋಕ್ಕೂ ಒಂದೊಂದು ಸಲ ಆಗೋದಿಲ್ಲ. ಅವ್ರು ಗಡಿಬಿಡಿನ ಮಾಡಿಸ್ತಾರೆ. ಅದ್ರಾಗ ಬೆಳಿಗ್ಗೆದು ಗಡಿಬಿಡಿ ಎಲ್ಲ ಮುಗಿಸಿ ಮಗನ ಕಳಿಸಿ ಮನೆಯವರೆಲ್ಲ ಹೋದ್ಮೇಲೆ ಒಂದು ಸ್ವಲ್ಪ ಕುಂತು ಚಹಾ ಕುಡಿಬೇಕು ಅನ್ನೋದ್ರೊಳಗೆ ಮಗಳು ಎದ್ಲ. ಅಷ್ಟೊತ್ತಿಗೆ ಮಗಳಿಗೆ ತೊಗೊಂಡೆ. ಆಕೆನೂ ಎಲ್ಲ ಆಟ ಎಲ್ಲ ಆಡೋಕ್ಕೆ ಶುರು ಮಾಡ್ಕೊಂಡ್ಲ. ಹಾಗಾಗಿ ಕೂಡ ಒಂದು ಸ್ವಲ್ಪ ಆಟ ಆಡ್ಕೊಂಡು ನಾನು ತಾಜಿ ಮಾಡ್ತೀರಿ. ಮಗಳಿಗೆ ಊಟ ಎಲ್ಲ ಮಾಡಿಸ್ಕೊಂಡು ಕುಂತಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವ್ರು ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಬಂದು ಮಳೆ ಆಗತ್ತಿತ್ತ ಸ್ವಲ್ಪ ಹೊರಗೆ. ಹಾಗಾಗಿ ಅವರಿಗೆ ಮಿರ್ಚಿ ತಿನ್ನುವಂಗಾತ, ಮಿರ್ಚಿ ಮಾಡು ಅಂತಂದ್ರೆ ನಾನು ಈಗೆಲ್ಲ ಆಗೋದಿಲ್ಲ ಅಂತಂದೆ. ಅದಕ್ಕೆ ಸರಿ ನಾನು ಮಾಡ್ತೇನೆ ಅಂಥೇಳಿ ಅವರೇ ಮಾಡತ್ತಿದ್ರೆ ನೋಡಿರಿ. ಈ ರೀತಿ ಮಿರ್ಚಿ ಹಿಟ್ಟೆಲ್ಲ ಕಲಿಸಿ ಇಟ್ಟರೆ ಅದಕ್ಕೊಂದು ಸ್ವಲ್ಪ ಕಡ್ಲೆ ಹಿಟ್ಟು, ಒಂದು ಸ್ವಲ್ಪ ಅಕ್ಕಿ ಹಿಟ್ಟು, ಅಜ್ವಾನ, ಉಪ್ಪು ಎಲ್ಲ ಸೋಡಾ ಹಾಕಿ ಇಟ್ಟರೆ ಅದು ನೆನಿಬೇಕು. ಅಲ್ಲಿ ತನಕ ಮಾರ್ಕೆಟಿಗೆ ಹೋಗಿ ಬರೋದೈತೆ ಅಂತ ಹೇಳಿ ಹೊಂಟ್ರೆ ರೇಷನ್ ತರಕ್ಕೆ. ನಾನು ಹೋದೆ ಅವ್ರ ಜೊತೆಗೆ. ಹಿಂಗೆ ಹೋಗಿ ಬಂದಮೇಲೆ ಅದು ಮಿರ್ಚಿ ಮಾಡೋಕ್ಕಂತ ಹೇಳಿ ಇದು ಕಟ್ ಮಾಡಿ ಇಟ್ಕೊಂಡಾರೆ ಈರುಳ್ಳಿ ಆಮೇಲೆ ಮೆಣಸಿನ್ಕಾಯಿ. ಮಿರ್ಚಿ ಎಲ್ಲ ರೆಡಿ ಮಾಡಿದ್ರು ನೋಡಿರಿ. ಈ ರೀತಿ ಆಗಿದ್ವ ಮಿರ್ಚಿ, ಚಲೋ ಆಗಿದ್ವ. ಟೇಸ್ಟ್ ಮಾಡಿದ್ವಿ. ಮಧ್ಯಾಹ್ನ ಅನ್ನ ಸಾಂಬಾರು ಜೊತೆಗೆ ಮಿರ್ಚಿ, ಈರುಳ್ಳಿ, ಪಕೋಡ ಇದೆಲ್ಲನೂ ತಿಂದು ಊಟ ಮಾಡ್ಕೊಂಡ್ವಿ. ಊಟ ಎಲ್ಲ ಆದಮೇಲೆ ಮತ್ತು ಸಂಜೆಗೆಲ್ಲ ಕಸ ಎಲ್ಲ ಹೊಡ್ಕೊಂಡು ದೀಪ ಹಚ್ಚಿ ಚಹಾ ಎಲ್ಲ ಕುಡಿದು ಕುಂತಿದ್ವಿ. ಮಗಳು ಆಟ ಆಡತ್ತಿದ್ಲ, ಅದು ಒಂದು ವಿಡಿಯೋ ಮಾಡಿಕೊಂಡೆ ಇಲ್ಲಿ ನೋಡ್ರಿ. ಇಲ್ಲಿ ಆಟ ಆಡಕತ್ತಾಳ.
ಕೈ ಬಿಟ್ಟು ಎದ್ದು ನಿಲ್ತಾಳೆ. ಈಗ ಎದ್ದು ನಿಲ್ತಾಳೆ, ಆದ್ರೆ ಬೀಳ್ತಾಳೆ. ನಮ್ಗೆ ಅದು ಹೆದರಿಕೆ. ಎದ್ದು ನಿಂತು ಬಿಡ್ತಾಳೆ, ಏನು ಸಿಗ್ತೈತೆ ಅದನ್ನ ಹಿಡ್ಕೊಂಡು ಎದ್ದು ನಿಂತು ಕೈ ಬಿಟ್ಟು ನಿಂತು ಬಿಡ್ತಾಳೆ. ಎಲ್ಲಿ ಬೀಳ್ತಾಳೋ ಅಂತ ಹೇಳಿ ಎದ್ರಿಗೆ ಬರ್ತೈತಿ. ಆದ್ರೆ ಹಂಗಲ್ಲ, ಮಕ್ಕಳು ತಿಂಗಳು ದಿನಕ್ಕೆ ಬೆಳೀತಿರ್ತಾರೆ. ಅದು ನೋಡೋದು ಒಂದು ಖುಷಿ. ಹಂಗೆ ಆಟ ಆಡಕತ್ತಿದ್ಲ. ನನ್ನ ಒಂದು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಮಾಡಿ ನನ್ನ ವಿಡಿಯೋ ಹೆಂಗಿತ್ತು ಅಂತ ಹೇಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಮುಗಿಸ್ತೀನಿ. ಟೇಕ್ ಕೇರ್.